ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಚಟಗಳು ಮತ್ತು ಅಭ್ಯಾಸಗಳು ಇವೆರಡರ ನಡುವೆ ಸೂಕ್ಷ್ಮವಾದಂತಹ ವ್ಯತ್ಯಾಸ ಅಥವಾ ಅಗಾಧವಾದ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಅಭ್ಯಾಸಗಳು ಅಂದ್ರೆ ಏನು, ಚಟಗಳು ಅಂದ್ರೆ ಏನು, ಹೆಚ್ಚು ಕಡಿಮೆ ಒಂದೇ ತರ ಬರುತ್ತಲ್ವ? ಅವು ಏನಾದ್ರು ವ್ಯತ್ಯಾಸ ಹೇಳ್ಬೋದಾ ಯಾರಾದರೂ? ಚಟಗಳಿಗೂ ಅಭ್ಯಾಸಗಳಿಗೂ ಇರುವಂತಹ ವ್ಯತ್ಯಾಸ ಏನ್ ವ್ಯತ್ಯಾಸ? ಕೆಟ್ಟ ರೂಢಿಗಳು ಚಟಗಳು ಬಹಳ ಸುಲಭವಾಗಿ ಹೇಳ್ಬೋದಾದಂತಹ ಶಬ್ದ ಅದು. ಆಮೇಲೆ ಈ ಅಭ್ಯಾಸಗಳೇನಿದಾವಲ್ಲ, ಅವು ನಮ್ಮನ್ನ ಹಿಡ್ಕೊಳ್ಳೋದು ನಿಧಾನ, ಬಿಟ್ಟು ಹೋಗೋದು ಬೇಗ. ಈಗ ಉದಾಹರಣೆಗೆ ಪ್ರಾರ್ಥನೆ ಮಾಡೋ ಅಭ್ಯಾಸ ಇದು. ಬೆಳಿಗ್ಗೆ ಪ್ರಾರ್ಥನೆ ಮಾಡೋ ಅಭ್ಯಾಸ, ಇದು ಅಭ್ಯಾಸ ಅಂತ ಇಟ್ಕೊಳ್ಳಿ. ಇದರಲ್ಲಿ ನಮ್ಮ ಕಲ್ಯಾಣ ಇದೆ. ಬೆಳಿಗ್ಗೆ ಬೇಗ ಹೇಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ನಮ್ಮ ಏನು ಭಕ್ತಿಯನ್ನು ಪರಮಾತ್ಮನಿಗೆ ಸಲ್ಲಿಸ್ತೀವಿ. ಇದೊಂದು ಅಭ್ಯಾಸ. ಇದನ್ನ ಬಿಡೋದೇ ಬಹಳ ಕಷ್ಟ ಆಗಲ್ಲ. ಮನೆಗೆ ಹೋದ್ಮೇಲೆ ಬಿಟ್ಟೇ ಬಿಡ್ತೇವೆ, ಹೌದಿಲ್ಲ? ಇಲ್ಲಿದ್ದಾಗ ಮಾಡ್ತಿರ್ತೀರಿ. ಒಂದು ಸಣ್ಣ ಮಕ್ಳು ಎಷ್ಟು ಚೆನ್ನಾಗಿ ಅಂಟ್ಕೊಂತಾವ ಇದಕ್ಕೆ ಅನ್ನೋದಕ್ಕೆ, ಇಲ್ಲಿ ಒಬ್ಳು ಹುಡುಗಿ ಬಂದಿದ್ಲು, ಶರಣ್ಯ ಅಂತ ಹೇಳಿ. ಅವ್ರ ತಾಯಿ ತಂದೆ ಇಬ್ರು ಸುಮಾರು ಒಂದು 21 ದಿವಸ ಇಲ್ಲಿದ್ರು. ಇಬ್ರು ಉಪವಾಸ ಮಾಡ್ತಾ ಇದ್ರು. ಆ ಹುಡುಗಿ ಒಂದ್ ದಿವಸನೂ ಪ್ರಾರ್ಥನೆಗೆ ತಪ್ಪಿಸ್ಲಿಲ್ವೇನು. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ತಾಯಿ ತಂದೆಗಳ ಜೊತೆಗೆ ಬರ್ತಿತ್ತು. ಇನ್ನು 6-7 ವರ್ಷದ ಹುಡುಗಿ. ಅಲ್ಲಿ ಮನೆಗೆ ಹೋದ್ಮೇಲೆ ಅಳ್ತಿತ್ತಂತ, ಬೆಳಿಗ್ಗೆ ಪ್ರಾರ್ಥನೆ ಇಲ್ಲ ಅಂತ. ಹತ್ರನು ಅದೇ ಒಂದ್ 2 ದಿವಸ 3 ದಿವಸ ಹತ್ತಿರ್ಬೇಕಷ್ಟೆ. ಈಗ ಅವ್ರ ತಾಯಿ ತಂದೆಗಳಿಗಿಂತಲೂ ಹೆಚ್ಚು ಬೇಕಾದ್ರೆ ಮರ್ತ್ಬಿಟ್ಟಿರ್ತಾವ. ಅಂದ್ರೆ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳೋದು ಕಠಿಣ, ಅದನ್ನ ಉಳಿಸ್ಕೊಳ್ಳೋದು ಕಠಿಣ, ಬಿಡೋದು ಬಹಳ ಸುಲಭ. ಈಗ ನೀವು ಯಾವುದೇ ಭಕ್ತಿ, ಪ್ರಾರ್ಥನೆ, ಚಿಂತನ, ಓದೋ ಅಭ್ಯಾಸ ಇಟ್ಕೊಳ್ಳಿ. ಪುಸ್ತಕದಲ್ಲಿ ಓದೋದು, ಪುಸ್ತಕ ಓದೋದನ್ನ ರೂಢಿಸ್ಕೊಳ್ಳೋದು ಕಠಿಣ ಇದೆ. ಅದೇ ಪುಸ್ತಕ ಓದೋದು ಬಿಡೋದು ಸುಲಭ. ಮತ್ತು ಜೀವನ ಪರ್ಯಂತ ಅದು ಅಭ್ಯಾಸಗಳು ಬಿಡೋದು ಸುಲಭ ಅಲ್ಲ, ಅಷ್ಟು ಸುಲಭ ಬಿಟ್ಟು ಹೋಗಲ್ಲ. ಆದ್ರೆ ಚಟಗಳದಂಗಲ್ಲ. ಚಟಗಳು ಅಂಟ್ಕೊಳ್ಳೋದು ಬಹಳ ಸುಲಭ, ಬಿಡೋದು ಬಹಳ ಕಷ್ಟ. ಉದಾಹರಣೆಗೆ ಯಾವ್ದು ಹೇಳ್ಬೋದು ಚಟಗಳು? ಅಲ್ಲಿಂದ ಶುರು. ಟೀ ಕುಡಿಯೋದು ಅದೊಂದು ಚಟ. ಟೀ ಕುಡಿಯೋದು ಅದು ಸಾಮಾನ್ಯ. ಇವಾಗ ಟೀ ಕುಡಿಯೋದು ತಪ್ಪಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಹರ್ಡೇಕರ್ ಮಂಜಪ್ಪನವ್ರ ಕಾಲಕ್ಕೆ 100 ವರ್ಷದ ಹಿಂದೆ ಆರೋಗ್ಯ ಜೀವನ ಪುಸ್ತಕ ಬರೆದಿದಾರಲ್ಲ, ಅವರು ಕಡ್ಡಾಯವಾಗಿ ಚಹಾ ಬಿಡಿಸ್ತಾ ಇದ್ರು. ಚಹಾ ಒಳ್ಳೇದಲ್ಲ ಅಂತ ಹೇಳಿ ಬಿಡಿಸ್ತಾ ಇದ್ರು. ಆದ್ರೆ ಅವತ್ತಿನ ಕಾಲಕ್ಕೇನೆ ಅಲ್ಲಲ್ಲಿ ಹೋಟ್ಲುಗಳು ಶುರುವಾಗಿದ್ದು ಕರೀತಾರ. ಆದ್ರೆ ಇವಾಗಂತೂ ಬಿಡಿ, ಈಗ ಟೀ ಕುಡಿಯೋದು ತಪ್ಪಲ್ಲ ಅನ್ನೋ ಲೆಕ್ಕ ಬಂದ್ಬಿಟ್ಟಿದೆ. ಇನ್ನೊಂದು 25 ವರ್ಷ ಹಿಂಗೆ ಹೋದ್ರೆ, ಅಂದ್ರೆ ನಮ್ಮ ಸಂಸ್ಕೃತಿನೆಲ್ಲ ನೀವು, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಮರ್ತು ಬಿಟ್ರೆ, ಮುಂದೆ ಮನೇಲಿ ಕೂತ್ಕೊಂಡು ಬ್ರಾಂಡಿ, ಬೀರು, ವಿಸ್ಕಿ, ಸ್ಕಾಚು ಕುಡಿಯೋದು ತಪ್ಪಲ್ಲ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ಬಹುದು. ಈ ಕೆಲವು ನಗರ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತಗಳಲ್ಲಿ ಬಂದಿದೆ. ಅಪ್ಪ ಮಕ್ಕಳು ಸೊಸೆದಿರು ಕೂಡೆ ಕುಡಿತಿರ್ತಾರೆ. ಅಂದ್ರೆ ಅದು ಸುದ್ದಿ ಆಗಲ್ಲ. ಆಮೇಲೆ ಅವ್ರ ಆರೋಗ್ಯ ಕೆಡಿಸ್ಕೊಳಲ್ಲ, ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡು, ಅಥವಾ ಆರೋಗ್ಯ ಕೆಟ್ಟರು ಯಾರಿಗೂ ಸುದ್ದಿ ಆಗಲ್ಲ, ಹೇಳಲ್ಲ. ಅಂದ್ರೆ ಶಿಕ್ಷಣ ಅಂತಂದ್ರೆ ಏನಪ್ಪಾ? ನಮ್ಮ ಸಂಸ್ಕೃತಿ ಅಥವಾ ಮಕ್ಳಿಗೆ ಒಳ್ಳೇದನ್ನ ಬೆಳೆಸೋದು ಅಂದ್ರೆ ಬರೀ SSLC ಮುಗೀತು, PUC ಮುಗೀತು, ಆಮೇಲಿಂದ CET ಮುಗೀತು, ನೋ, ಅವೆಲ್ಲ ಮುಗಿದು. ಆದ್ರೆ ಶಿಕ್ಷಣ ಮುಗಿಬಾರದು. ತಾಯಿ ತಂದೆಗಳು, ಸ್ನೇಹಿತರು, ಅಣ್ಣ ತಮ್ಮಂದ್ರು
ಎಲ್ರೂ ಪರಸ್ಪರ ಶಿಕ್ಷಣ ಕೊಡ್ತಿರ್ಬೇಕು. ಇದೇ ಗುರು ಹಿರಿಯರಿಗೆ ಹೆದರ್ಕೊಳ್ಳೋದು, ಸ್ನೇಹಿತರಿಗೆ ಹೆದರ್ಕೊಳ್ಳೋದು ಅಂತಂದ್ರೆ ಏನಂದ್ರೆ ಎಂಥವ್ರಿಗೂ ಚಟಗಳನ್ನು ಸಾರಿ ಗಂಟು ಬೀಳ್ಬೋದು, ಆದ್ರೆ ಹೆದರ್ಕೋಬೇಕು. ಇನ್ನೆಲ್ಲಿ ನಾವು ಹೆದರ್ಕೊಳ್ಳೋ ಪ್ರವೃತ್ತಿ ಬಿಡ್ತೀವಿ ಅಲ್ಲಿ ಚಟಗಳು ಜಾಸ್ತಿ ಆಗ್ಬಿಡ್ತವೆ. ಒಂದು ಘಟನೆ, ಒಬ್ಬ ಪ್ರೊಫೆಸರ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಯೂನಿವರ್ಸಿಟಿಲಿ ಇರ್ತಾರ, ಪ್ರಾಧ್ಯಾಪಕ. ಅವನ ಮಗನು ಪ್ರಾಧ್ಯಾಪಕ ಆದ. ಅವನಿಗೆ ಮದುವೆ ಆಯ್ತು, ಒಬ್ಬ ಮಗನು ಹುಟ್ಟದ. ಮಗ ದೊಡ್ಡವನು ಆದ, ಅಂದ್ರೆ ಸುಮಾರು 7 ವರ್ಷ 8 ವರ್ಷದ ಹುಡುಗ ಆದ ಅವನು. ಇವನು ಅಷ್ಟೊತ್ತಿಗೆ ಈ ಜೂನಿಯರ್ ಪ್ರಾಧ್ಯಾಪಕ ಅಂದ್ರೆ ಸಣ್ಣ ಹುಡುಗನ ತಂದೆ, ಅವನು ಸಿಗರೇಟ್ ಸೇದೋದು ಕಲ್ತ್ಬಿಟ್ಟಿದ್ದ. ಇವ ಅಜ್ಜ ಅಂದ್ರೆ ಸೀನಿಯರ್ ಪ್ರಾಧ್ಯಾಪಕ ಏನಿದ್ನಲ್ಲ, ಅವನು ಸೇದ್ತಿದ್ದ. ಅವನದು ಅಷ್ಟೊತ್ತಿಗಾಗ್ಲೇ ರಿಟೈರ್ ಆಗಿತ್ತು. ಅಪ್ಪ ಮಗ ಸಿಗರೇಟ್ ಸೇದ, ಆದ್ರೂ ಅಪ್ಪನ ಎದುರಿಗೆ ಮಗ ಸೇದ್ತಿರ್ಲಿಲ್ಲ. ಒಂದ್ ದಿವ್ಸ ಹಿಂಗೆ ಮಧ್ಯಾಹ್ನ ಅಂದ್ರೆ ಸುಮಾರು 12:30 1 ಗಂಟೆ ಆ ಹುಡುಗ ಶಾಲೆಗೆ ಹೋಗಿ ಬರ್ತಾ ಇದ್ದ. ಈ ಅಪ್ಪನು ಅಜ್ಜ ಎಲ್ಲೋ ಹೋಗಿದ್ದ, ಬಂದ. ಇವನು ಸಿಗರೇಟ್ ಸೇದ್ತಾ ಇದ್ದ ಮಗ. ಅಪ್ಪ ಬಂದಾಗ ಆರಿಸ್ಲಿಲ್ಲ, ಹಂಗೆ ಸಿಗರೇಟ್ ಸೇದ್ಕೋ ಅಂತ ಕೂತಿದ್ದ. ಸರಿ, ಮಗ ಅಂದ್ರೆ ಇನ್ನು ಚಿಕ್ಕ ಹುಡುಗ ಇದ್ನಲ್ಲ, 7 ವರ್ಷದವನು, ಅವನು ಶಾಲೆಯಿಂದ ಬರ್ತಿದ್ದ. ದೂರದಲ್ಲಿ ನೋಡ್ತಿದ್ದಂಗೆನೆ ಸಿಗರೇಟ್ ಆರಿಸಿ ಅದನ್ನ ಮುಚ್ಚಿಟ್ಟ. ಬೇಗ ಹೋಗಿ ಬಾಯಿ ತೊಳ್ಕೊಂಡು ಸ್ವಲ್ಪ ಸೆಂಟ್ ಗಿಂಟ್ ಹೊಡ್ಕೊಂಡು ಬಂದ. ಮಗ ಬಂದ ಶಾಲೆಯಿಂದ, ಇವನ್ ಮಗನ ಎತ್ಕೊಂಡ, ಮುದ್ದಾಡ್ದ. ಅವನಿಗೇನು ಊಟಕ್ಕೋ ಎಲ್ಲೋ ಕಳಿಸ್ಬೇಕಾಗಿತ್ತು, ಹೋದ. ಹುಡುಗ ಆಟ ಆಡಕ್ ಹೋದ. ಇವನಿಗೆ ಸಿಟ್ಟು ಬಂತು. ಯಾರಿಗೆ? ಅಜ್ಜನಿಗೆ, ಅಪ್ಪನಿಗೆ, ಅಂದ್ರೆ ಪ್ರೊಫೆಸರ್ ಅಪ್ಪನಿಗೆ ಸಿಟ್ಟು ಬಂತು. ಅಲ್ಲ, ನಾನು ಇವನಿಗೆ ಜನ್ಮ ಕೊಟ್ಟವನು, ಬೆಳೆಸ್ದವನು, ನನ್ಗೆ ಹೆದರ್ಕೊಳ್ಳಲ್ಲ ಇವನು, ಆದ್ರೆ ಈ ಮಗನಿಗೆ ಹೆದರ್ಕೊಂತಾನಲ್ಲ, ಮೊಮ್ಮಗನಿಗೆ. ಇವನ್ ಬಂದ್ರೆ ಸಿಗರೇಟ್ ಆರಿಸಿಟ್ಟ, ಹೋದ, ಮುಖ ತೊಳ್ಕೊಂಡ, ಸೆಂಟ್ ಪಡ್ಕೊಂಡು ಬಂದು ಇವನಿಗೆ ಮಾತಾಡಿಸ್ತಾನೆ. ನನಗೇನು ಬೆಲೆನೇ ಕೊಡಲ್ವಲ್ಲ. ಯಾಕೆ ಬೆಲೆ ಕೊಡ್ಲಿಲ್ಲ? ಕೇಳ್ಬಿಟ್ಟ ಅವನು, ಏನು ನಿನಗೆಲ್ಲ ಇಷ್ಟೆಲ್ಲ ಕಲ್ಸಿದ್ದು, ಕೆಲಸ ಕೊಡ್ಸಿದ್ದು, ಮದುವೆ ಮಾಡಿದ್ದು ನಂದೇ ತಪ್ಪು ಅಂತ ಕಾಣುತ್ತೆ. ಇಲ್ಲಪ್ಪ, ನಿಂದೇನ್ ತಪ್ಪಿಲ್ಲ, ನಿನ್ ಕರ್ತವ್ಯ ನೀನ್ ಮಾಡಿದ್ಯಾ. ಮತ್ತೆ ಅವನೆದ್ರಿಗೆ ಸಿಗರೇಟ್ ಸೇದಲ್ಲ ನೀನು, ನಾನೆದ್ರಿಗೆ ಸೇದ್ತೀಯಲ್ಲ, ನಾನ್ ಬಂದ್ರ ಆರ್ಸಲ್ವಲ್ಲ. ನಾನ್ ಸಿಗರೇಟ್ ಸೇದೋದ್ ಕಲ್ತಿದ್ದೆ ಯಾರಿಂದ ಅಂತ ಕೇಳ್ದ. ಅರ್ಥ ಆಯ್ತಲ್ಲ? ಮಗ ಅಪ್ಪನಿಗೆ ಕೇಳ್ದ, ನಾನ್ ಸಿಗರೇಟ್ ಸೇದೋದ್ ಕಲ್ತಿದ್ದೆ ಯಾರಿಂದ? ಅಪ್ಪನಿಂದಾನೆ. ಅಂದ್ರೆ ಯಾವಾಗ್ಲೂ ದೊಡ್ಡವರಾದಂತಹವರು ನಮ್ಮ ನಡೆನುಡಿಗಳನ್ನ ಬಹಳ ಎಚ್ಚರಿಕೆಯಿಂದ ರೂಪಿಸ್ಕೊಳ್ಬೇಕು. ಅದು ಮಕ್ಕಳ ಮೇಲೆ ಏನ್ ಪರಿಣಾಮ ಮಾಡ್ತದೆ? ಬರೀ ಮನೆ ಕಟ್ಟಿದ್ವಿ, ಆಮೇಲಿಂದ ಅವ್ರಿಗೆಲ್ಲ ವಿದ್ಯಾಭ್ಯಾಸ ಮಾಡಿಸಿದ್ವಿ, ಬಟ್ಟೆ ಕೊಡಿಸಿದ್ವಿ, ಅವ್ರಿಗೊಂದು ಮನೆ ಕಟ್ಟಿ ಮೇಲ್ಗಡೆ ಅವ್ರಿಗೆ ವ್ಯವಸ್ಥೆ ಮಾಡಿದ್ವಿ, ಮದುವೆ ಮಾಡಿದ್ವಿ, ಇದೇ ನಿಮ್ ಕರ್ತವ್ಯ ಅಲ್ಲ. ತಾಯಿ ತಂದೆಗಳ ಕರ್ತವ್ಯ ಇಷ್ಟೇ ಅಲ್ಲ, ಇದನ್ನ ಯಾರು ಬೇಕಾದ್ರೂ ಮಾಡ್ತಾರೆ. ದುಡ್ಡಿದ್ರೆ, ವಿದ್ಯಾಭ್ಯಾಸ ಇದ್ರೆ ಅದಕ್ಕೆ ತಾಯಿ ತಂದೆಗಳೇ ಆಗ್ಬೇಕು ಅಂತ ಏನಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಆದ್ರೆ ತಾಯಿ ತಂದೆಗಳು, ಅದಕ್ಕೆ ಸರ್ವಜ್ಞ ಹೇಳ್ತಾನಲ್ಲ, ಏನಂತ ಹೇಳ್ತಾನ? ವಿದ್ಯೆ ಕಲಿಸದ ಗುರು ಅಂತ ಹೇಳಲ್ಲ ಅವನು, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಇದನ್ನ ಕೆಲವರು ಉಲ್ಟಾ ಹೇಳ್ತಿರ್ತಾರೆ. ವಿದ್ಯೆ ಕಲಿಸದ ಗುರು, ಬುದ್ಧಿ ಹೇಳದ ತಂದೆ. ಸರ್ವಜ್ಞ ಏನು ಅಷ್ಟು ದಡ್ಡ ಅಲ್ಲ. ವಿದ್ಯೆ ಕಲಿಸದ ತಂದೆ ಅಂದ್ರೆ ಗುರು ಕಲಿಸ್ತಕ್ಕಂತ ವಿದ್ಯೆ, ಅದು ಶಿಕ್ಷಣ ಮುಗ್ದೋಗ್ಬಿಡ್ತದ. SSLCಗೋ PUCಗೋ, ಬಹಳ ಅಂದ್ರೆ PG ಮಾಡಿದ್ರೆ, PhD ಮಾಡಿದ್ರೆ ಮುಗ್ದೋಯ್ತು. ಆದ್ರೆ ತಂದೆ ಕೊಟ್ಟ ವಿದ್ಯೆ, ತಂದೆ ಕಲಿಸುವ ವಿದ್ಯೆ ಕೊನೆ ತನಕ ಇರ್ತದೆ. ಅದು ನಮಗೆ ಸಂಸ್ಕಾರ ಕೊನೆ ತನಕ ಇರ್ತದೆ. ಈಗ ನಾನು ಇವತ್ತು ಇಷ್ಟೆಲ್ಲ ಬೆಳಿಗ್ಗೆ ಬೇಗ ಎದ್ದು ನಿಮ್ ಜೊತೆ ಕೆಲಸ ಮಾಡಿ, ಪ್ರಾರ್ಥನೆ ಮಾಡಿಸಿ
ಮತ್ತೆ ನನ್ನ ಜೀವನ ರೂಪಿಸ್ಕೊಳ್ಳೋದಕ್ಕೆ ಕಾರಣ ನಮ್ಮ ತಂದೆ ಬೆಳಿಗ್ಗೆ ಬೇಗ ಏಳಿಸ್ತಿದ್ರು. ಬೆಳಿಗ್ಗೆ ಬೇಗ ಏಳಿಸೇ ಕರ್ಕೊಂಡು ಹೋಗ್ತಿದ್ರು ಅವ್ರು ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ. ಯಾವಾಗ್ಲೂ ಮೈಸೂರಿಗೆ ಹೋಗೋ ದಿವಸ ಊರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ 4:15 ಗಂಟೆಗೆ ಎದ್ದೇಳಲೇಬೇಕು, ಸ್ನಾನ ಮಾಡ್ಕೋಬೇಕು. ಆಮೇಲೆ ತಿಂಡಿ ತಿನ್ನಕ್ಕಾದ್ರೆ ತಿನ್ಬೋದು, ಇಲ್ಲಿದ್ರಿಲ್ಲ, ಕಟ್ಕೊಂಡು ಬಸ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಸಣ್ಣ ಹುಡುಗನಿಂದ, 8 ವರ್ಷದ ಹುಡುಗನಿಂದ. ಒಂದ್ಸಾರಿ ತಡವಾಗಿ ಹೋದ್ವಿ. ನಾನು 4ನೇ ಕ್ಲಾಸಲ್ಲ 5ನೇ ಕ್ಲಾಸಲ್ಲ ಇದ್ದೆ. ತಡವಾಗಿ ಅವತ್ತೇನೋ ಬೇಗ ಹೇಳಿಲ್ವೇನೋ, ಬೇಗ ಎಬ್ಬಿಸ್ಲಿಲ್ವೇನೋ, ತಡವಾಗಿ ಹೋದ್ವಿ. ಅವತ್ತು ಬಸ್ಸಲ್ಲಿ ಸೀಟ್ ಸಿಗ್ಲಿಲ್ಲ ನಮಗೆ. ಎಲ್ಲೆಲ್ಲೋ ನನ್ನ ಡ್ರೈವರ್ ಹತ್ರ ಕೂಡಿಸಿ, ನನಗೆ ನೆನಪಿದೆ, ಅವ್ರು ನಿಂತ್ಕೊಂಡು ಮೈಸೂರು ತನಕ ಹೋಗಿ ಏನೇನೋ ಆಯ್ತು. 1-3 ತಾಸು ಕಷ್ಟದಿಂದ ಪ್ರಯಾಣ ಮಾಡಿದ್ವಿ. ಅವತ್ತು ಹೇಳಿದ್ರು ನನಗೆ, ನೋಡು ತಡ ಮಾಡಿದ್ದಕ್ಕೆ ಬಸ್ಸಲ್ಲಿ ಸೀಟ್ ಸಿಗಲ್ಲ ಅಂತ ಹೇಳ್ತಿದ್ರು. ಮುಂದೆ ನಾನು ಹೈಸ್ಕೂಲಿಗೆ ಬಂದ ಮೇಲೂ, ಕಾಲೇಜಿಗೆ ಬಂದ ಮೇಲೂ ಪ್ರಯಾಣ ಮಾಡೋದಿದ್ರೆ ಬೆಳಗ್ಗೆನೆ ಪ್ರಯಾಣ ಮಾಡೋದು. ಇವತ್ತಿಗೂ ಅಷ್ಟೇನೆ, ರಾತ್ರಿ ಪ್ರಯಾಣ ಮಾಡೋದಿಲ್ಲ. ಕಾರಲ್ಲಿ ಹೋಗೋದಾದ್ರೂ ರಾತ್ರಿ ಪ್ರಯಾಣ ಮಾಡಲ್ಲ, ಟ್ರೈನ್ಗೆ ಹೋಗೋದಿದ್ರೆ. ಅಂದ್ರೆ ತಾಯಿ ತಂದೆಗಳು ಕಲಿಸ್ತಕ್ಕಂಥ ವಿದ್ಯೆ ಅದು ಕೊನೆ ತನಕ ಬರ್ತಕ್ಕಂಥ. ನಾನು 7ನೇ ಕ್ಲಾಸ್ ಇದ್ದೆ, ಚೆನ್ನಾಗಿ ನೆನಪಿದೆ ನನಗೆ. ಆಮೇಲೆ 6:45 7 ಗಂಟೆ ಆಗಿತ್ತು. ರೇಡಿಯೋ ಕೇಳ್ಕೊಂತ ಮಲಗ್ತಿದ್ದೆ. ಅಂದ್ರೆ ಆ ಭಕ್ತಿ ಗೀತೆಗಳು ಅದು ಇದು ಬರ್ತಿತ್ತಲ್ಲ, ರೇಡಿಯೋ ಹಾಕೊಂಡ್ಬಿಟ್ಟು ಮಲಗೋದು, ಕೇಳ್ತಾ ಮಲ್ಕೊಳ್ಳೋದು. ಇನ್ನೂ ಸುಖದಿಂದ ನಿದ್ದೆ ಅದು. ಸರಿ, ನನ್ನ ತಂಗಿ ಎಬ್ಬಿಸ್ತಾ ಇದ್ಲು, ಎದ್ದಳೋ ಸಮಯ ಆಗಿದೆ, ಕಾಫಿ ಕುಡಿಯಕ್ಕೆ ಅಂತ ಹೇಳಿ ಎಬ್ಬಿಸ್ತಾ ಇದ್ಲು. ನಾನು ಎದ್ದೇಳ್ತಾ ಇರ್ಲಿಲ್ಲ. ಅವಾಗ ನಮ್ಮ ತಂದೆ ಹೇಳಿದ್ರು, ಅವನ್ ಇನ್ಮೇಲೆ ಎಬ್ಬಿಸ್ಬೇಡ, 7ನೇ ಕ್ಲಾಸ್ ಆಗಿದ್ದಾನೆ, ಇನ್ನು ಅವನೇ ಎದ್ದು ಬರ್ಬೇಕು, ಇನ್ಮೇಲೆ ಎಬ್ಬಿಸ್ಬೇಡ, ನೋಡೋಣ ಅವನು ಎದ್ದು ಬರ್ಲಿಲ್ಲ ಅಂತಂದ್ರೆ ನೋಡೋಣ ನಾಳೆಯಿಂದ, ಇನ್ನು ಅವನೇ ಎದ್ದು ಬರ್ಬೇಕು. ಅಂದ್ರೆ ಬೈಲಿಲ್ಲ, ಹೊಡಿಲಿಲ್ಲ. ಇದು ತಾಯಿ ತಂದೆಗಳು ಮಾಡ್ಬೇಕಾದಂತ. ಪ್ರೀತಿ ತೋರಿಸುವಾಗ ತೋರಿಸ್ಬೇಕು, ಎಚ್ಚರಿಕೆ ಕೊಡುವಾಗ ಎಚ್ಚರಿಕೆ ಕೊಡಬೇಕು. ಸಮಯ ಬಂದಾಗ ಮಕ್ಕಳ ಅಕಸ್ಮಾತ್ ದುಶ್ಚಟಗಳಿಗೆ, ಚಟಗಳಲ್ಲಿ ಒಳ್ಳೆ ಚಟ ಅಂತ ಇಲ್ವೇ ಇಲ್ಲ ಬಿಡಿ, ದುಶ್ಚಟ ಸುಚಟ ಅಂತ ಇಲ್ಲ, ಚಟಗಳೆಲ್ಲವೂ ಕೆಟ್ಟವೆ, ಅಭ್ಯಾಸಗಳು ಒಳ್ಳೆವು. ಅದ್ರ ಬೇಕಾದ್ರೆ ದುರಭ್ಯಾಸ ಅಂತ ಇರ್ಬೋದು. ಚಟಗಳಿಗೆ ಇನ್ನೊಂದು ಶಬ್ದ ದುರಭ್ಯಾಸ ಅಂತ ಹೇಳ್ಬೋದು. ಆದ್ರಿಂದ ಮಕ್ಕಳನ್ನ ಬಹಳ ಎಚ್ಚರಿಕೆಯಿಂದ ಬೆಳೆಸ್ಬೇಕು, ಎಚ್ಚರಿಕೆಯಿಂದ ತಿದ್ದಬೇಕು. ನಾವು ಕಲಿಸಿದ್ದವರಿಗೆ ಕೊನೆ ತನಕ ಬರ್ತದೆ. ಗುರುಗಳು ಕಲಿಸಿದ್ದವ್ರಿಗೆ, ಶಿಕ್ಷಕರು ಕಲಿಸಿದ್ದವ್ರಿಗೆ ಊಟ ತಂದು ಕೊಡುತ್ತೆ, ಅವ್ರಿಗೆ ಹಣ ತಂದು ಕೊಡುತ್ತೆ. ಆದ್ರೆ ತಾಯಿ ತಂದೆಗಳು ಕಲಿಸಿದ್ದು ಅವ್ರನ್ನ ವ್ಯಕ್ತಿಗಳನ್ನಾಗಿ, ಕಡೆಗೆ ಶಕ್ತಿಯನ್ನಾಗಿ, ಕಡೆಗೆ ದೇವರನ್ನಾಗಿ ಕೂಡ ಮಾಡಬಹುದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.